ಪೆನ್ಡ್ರೈವ್ ಕೇಸ್ ಅದ್ಯಾಕೋ ಬಿಜೆಪಿ ಸುತ್ತವೇ ಸುತ್ತಿಕೊಳ್ತಾ ಇದೆ. ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಿಗೆ ಎಸ್ಐಟಿ ಮತ್ತೆ ಶಾಕ್ ಕೊಟ್ಟಿದೆ. ಹಾಸನದಲ್ಲಿ ಬರೋಬ್ಬರಿ 8 ಕಡೆ ಎಸ್ಐಟಿ ದಾಳಿಯನ್ನ ಮಾಡಿದೆ. ಪೆನ್ಡ್ರೈವ್ ಕೇಸ್, ಹಾಸನದಲ್ಲಿ ಎಸ್ಐಟಿ ಬೇಟೆ. ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಿಗೆ ಶಾಕ್. ಪ್ರಜ್ವಲ್ ಪೆನ್ಡ್ರೈವ್ ಕೇಸ್ ರಾಜ್ಯಾದ್ಯಂತ ಹಲ್ಚಲ್ ಎಬ್ಬಿಸಿದೆ. ವಿಡಿಯೋಗಳಲ್ಲಿ ಪ್ರಜ್ವಲಿಸಿದ್ದ ಹಾಸನ ಸಂಸದ ಎಸ್ಐಟಿ ಕೈಗೆ ಸಿಗದೆ ಕಣ್ಣಾಮುಚ್ಚಾಲೆ ಆಡುತ್ತಿದ್ದಾರೆ. ತನಿಖೆಯ ಹೊಣೆ ಹೊತ್ತ ಎಸ್ಐಟಿ ಅಶ್ಲೀಲ ವಿಡಿಯೋಗಳ ಮೂಲವನ್ನ ಜಾಲಾಡುತ್ತಿದೆ. ಹಾಸನದಲ್ಲಿ ಭರ್ಜರಿ ದಾಳಿ ನಡೆಸಿ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರಿಗೆ ಶಾಕ್ ಕೊಟ್ಟಿದೆ. ಒಂದಲ್ಲ ಎರಡಲ್ಲ 8 ಕಡೆ ಎಸ್ಐಟಿ ರೇಡ್. ಮೊನ್ನೆ ಪ್ರೀತಂ ಗೌಡರ 2 ಆಪ್ತರನ್ನ ಬಂಧಿಸಿದ್ದ ಎಸ್ಐಟಿ ನಿನ್ನೆ ಇಡೀ ದಿನ ಹಾಸನದಲ್ಲಿ ಸರಣಿ ದಾಳಿ ಮಾಡಿದೆ. ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಆಪ್ತರ ಹೋಟೆಲ್, ಬಾರ್ ಮೇಲೆ ರೇಡ್ ಮಾಡಿದೆ. ಇದಿಷ್ಟೇ ಅಲ್ಲ, ಬಿಜೆಪಿ ಕಚೇರಿ ಮೇಲೂ ಎಸ್ಐಟಿ ರೇಡ್ ಮಾಡಿದೆ. ಶತಾಯಗತಾಯ ಅಶ್ಲೀಲ ವಿಡಿಯೋಗಳ ಮೂಲ ಹುಡುಕೋಕೆ ಎಸ್ಐಟಿ ಟೀಮ್ ಪ್ರೀತಂ ಗೌಡ ಆಪ್ತರನ್ನ ಜಾಲಾಡ್ತಿದೆ. ಸುತ್ತಿ ಬಳಸಿ ಪೆನ್ಡ್ರೈವ್ ಪ್ರಕರಣ ಪ್ರೀತಂ ಗೌಡ ಕೊರಳು ಸುತ್ತಿಕೊಳ್ತಿರೋದು ಮಾತ್ರ ಸುಳ್ಳಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪ್ರಜ್ವಲ್ ರೇವಣ್ಣ ಪೆನ್ಡ್ರೈವ್ ಕೇಸ್ ದೇವೇಗೌಡರ ಕುಟುಂಬವನ್ನ ಕಂಗೆಡಿಸಿದೆ. ದೊಡ್ಡಗೌಡರ 50 ವರ್ಷಗಳ ರಾಜಕೀಯ ಜೀವನಕ್ಕೆ ಕಪ್ಪು ಮಸಿ ಬೆಳೆದಿದೆ. ಇಂತಹ ಮುಜುಗರದ ಸಂದರ್ಭ ತಂದಿಟ್ಟ ಎದುರಾಳಿಗಳ ವಿರುದ್ಧ ದಳಪತಿಗಳು ತೊಡೆ ತಟ್ಟಿದ್ದು ಕಾಂಗ್ರೆಸ್ ವಿರುದ್ಧ 4 ಅಸ್ತ್ರಗಳನ್ನ ಹೂಡೋದಕ್ಕೆ ಮುಂದೆ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಆಗಿದೆ. ಪೆನ್ಡ್ರೈವ್ ಫೈಟ್ನಲ್ಲಿ ಲೇಪಂಗ, ಕೈಪಡೆ ವಿರುದ್ಧ ದಳಪತಿಗಳ ದಂಗಲ್. ಪ್ರಜ್ವಲ್ ರೇವಣ್ಣ ರಾಸಲೀಲೆ ಕೇಸ್ ದೇವೇಗೌಡರ ನಿದ್ದೆಗೆಡಿಸಿದೆ. ಅಶ್ಲೀಲ ವಿಡಿಯೋಗಳು ವೈರಲ್ ಆಗ್ತಿದ್ದಂತೆ ಮನೆ ಸೇರಿದ ಗೌಡ್ರು ಇನ್ನೂ ಸಹ ಹೊರಬಂದಿಲ್ಲ. ಲೋಕಸಮರದ ಅಖಾಡದಲ್ಲಿ ಅಬ್ಬರಿಸ್ತಿದ್ದ ದಳಪತಿಗಳು ಈ ಕೇಸ್ ಹೊರಬೀಳ್ತಿದ್ದಂತೆ ಸೈಲೆಂಟ್ ಆಗಿದ್ರು. 50 ವರ್ಷದ ದೇವೇಗೌಡರ ರಾಜಕೀಯ ಜೀವನಕ್ಕೆ ಕಪ್ಪು ಮಸಿ ಬಳಿದಿದೆ. ಇನ್ನು ಪ್ರಜ್ವಲ್ ಕಾಮಕಾಂಡ ವೈರಲ್ ಮಾಡಿದ್ದೆ ಕಾಂಗ್ರೆಸ್ ನಾಯಕರು ಅನ್ನೋದು ದೋಸ್ತಿ ನಾಯಕರ ವಾದ. ಅದರಲ್ಲೂ ಉಪಮುಖ್ಯಮಂತ್ರಿಯೇ ಇದರ ಹಿಂದಿನ ಸೂತ್ರಧಾರ ಅನ್ನೋದು ಮೈತ್ರಿ ನಾಯಕರ ಪ್ರಬಲ ನಂಬಿಕೆ. ಹೀಗಾಗಿ ಎದುರಾಳಿಗಳಿಗೆ ತಕ್ಕ ಪಾಠ ಕಲಿಸಲು ದಳಪತಿಗಳು ಬೇಗ ಪ್ಲಾನ್ ಮಾಡಿದ್ದು 4 ಅಸ್ತ್ರಗಳನ್ನು ಹೂಡಲು ಸಜ್ಜಾಗಿದ್ದಾರೆ. ಪೆನ್ಡ್ರೈವ್ ಮತ್ತು ಕಿಡ್ನಾಪ್ ಪ್ರಕರಣದಲ್ಲಿ ಸರ್ಕಾರವನ್ನ ಸಿಲುಕಿಸಲು ದಾಖಲೆ ಸಂಗ್ರಹಕ್ಕೆ ದಳಪಡೆ ಸಜ್ಜಾಗಿದೆ. ಟೈಮ್ ನೋಡಿಕೊಂಡು ಸಾಕ್ಷ್ಯ ರಿಲೀಸ್ಗೆ ಪ್ಲಾನ್ ಮಾಡಿದ್ದಾರೆ. ಇದರ ಜೊತೆಗೆ ಸರ್ಕಾರದಲ್ಲಿ ನಡೆಯುತ್ತಿದೆ ಎನ್ನಲಾದ ಭ್ರಷ್ಟಾಚಾರದ ಬಗ್ಗೆ ಪ್ರಸ್ತಾಪ ಮಾಡಲು ದಾಖಲೆಯನ್ನ ಸಂಗ್ರಹಿಸಲಾಗಿದೆ. ನೈಸ್ ಅಕ್ರಮದಲ್ಲಿ ಡಿಕೆಶಿ ಪಾತ್ರದ ಬಗ್ಗೆಯೂ ದಾಖಲೆ ಸಮೇತ ಕಾನೂನು ಹೋರಾಟಕ್ಕೆ ಜೆಡಿಎಸ್ ಮುಂದಾಗಿದೆ. ಕೇಂದ್ರ ತನಿಖಾ ಏಜೆನ್ಸಿಗಳ ಮುಂದೆ ದಾಖಲಾಗಿರುವ ಪ್ರಕರಣವನ್ನ ಮತ್ತಷ್ಟು ಬಿಗಿಗೊಳಿಸುವುದಕ್ಕೂ ರಣತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಇನ್ನು ಸಿದ್ದರಾಮಯ್ಯ ಡಿಕೆಶಿ ವಿರುದ್ಧ ಒಕ್ಕಲಿಗ ವಿರೋಧಿ ಅಸ್ತ್ರವನ್ನ ಪ್ರಯೋಗಿಸಿ ಈ ಸರ್ಕಾರ ಒಕ್ಕಲಿಗ ವಿರೋಧಿ ಅಂತ ಬಿಂಬಿಸಲು ಕಾರ್ಯತಂತ್ರ ಶುರುವಾಗಿದೆ. ಇಷ್ಟು ಮಾತ್ರವಲ್ಲ, ದೇವೇಗೌಡರ ಕುಟುಂಬದ ಸದಸ್ಯರನ್ನ ಜೈಲಿಗೆ ಕಳಿಸಿದ್ದೆ ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಅಂತ ರಾಜ್ಯಾದ್ಯಂತ ಹೋರಾಟ ರೂಪಿಸಲು ಸಹ ಚಿಂತನೆ ಶುರುವಾಗಿದ್ದು, ಒಕ್ಕಲಿಗ ಸಮುದಾಯದ ಮುಂದೆ ಡಿಕೆ ಶಿವಕುಮಾರ್ರನ್ನ ಖಳನಾಯಕನನ್ನಾಗಿ ಮಾಡಲು ತಯಾರಿ ಕೂಡ ಶುರುವಾಗಿದೆ.